सूत उवाच शृण्वन्तु सम्प्रवक्ष्यामि पुराणानि मुनीश्वराः यथा श्रुतानि तत्त्वेन व्यासात् सत्यवती सुतात् मद्वयं भद्वयं चैव व्रत्रयं वचतुष्टयम् अनापलिङ्गकुस्कानि ಪುರಾಣಾನಿ ಪೃಥಕ್ ಪೃಥಕ್. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ ತೃತೀಯೋಧ್ಯಾಯವನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ಈ ಅಧ್ಯಾಯ 18 ಮಹಾಪುರಾಣಗಳು, ಉಪಪುರಾಣಗಳು, ಅವುಗಳ ಗ್ರಂಥ ಸಂಖ್ಯೆ ಮತ್ತು ಆಯಾಯ ಯುಗಗಳಿಗೆ ಸಂಬಂಧಿಸಿದ ವ್ಯಾಸರ ಹೆಸರುಗಳು, ಜನಸಾಮಾನ್ಯರ ತಿಳುವಳಿಕೆಗಾಗಿ ಪುರಾಣಗಳ ರಚನೆ, ಈ ವಿಷಯಗಳನ್ನು ಒಳಗೊಂಡಿದೆ. ಈ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಸೂತ ಮುನಿಯು ಹೇಳುತ್ತಾರೆ, ಎಲೈ ಋಷಿಶ್ರೇಷ್ಠರೇ, 18 ಪುರಾಣಗಳು ಯಾವ ಯಾವುವು ಎಂಬುದನ್ನು ಸತ್ಯವತಿ ಪುತ್ರನಾದ ವ್ಯಾಸ ಋಷಿಯಿಂದ ನಾನು ಕೇಳಿರುವ ಹಾಗೆಯೇ ನಿಮಗೆ ಹೇಳುತ್ತೇನೆ, ಕೇಳಿರಿ. ಮಕಾರವೇ ಆದಿಯಾಗಿರುವಂತಹ ಹೆಸರುಳ್ಳ ಮತ್ಸ್ಯ, ಮಾರ್ಕಾಂಡೇಯ ಎಂಬ ಪುರಾಣಗಳು 2, ಭಕಾರವೇ ಆದಿಯಾಗಿ ಹೆಸರುಳ್ಳ ಭಾಗವತ, ಭವಿಷ್ಯತ್ ಎಂಬ ಪುರಾಣಗಳು 2, ಬ್ರಕಾರವೇ ಆದಿಯಾಗಿ ಹೆಸರುಳ್ಳ ಬ್ರಾಹ್ಮ, ಬ್ರಹ್ಮವೈವರ್ತ, ಬ್ರಹ್ಮಾಂಡ ಎಂಬ ಪುರಾಣಗಳು 3, ವಕಾರಾದಿಯಾದ ಹೆಸರುಳ್ಳ ವಿಷ್ಣು, ವರಾಹ, ವಾಮನ, ವಾಯು ಎಂಬ ಪುರಾಣಗಳು 4, ಅಕಾರ, ನಕಾರ, ಸಕಾರ, ಲಿಂಕಾರ, ಗಕಾರ, ಕೂಕಾರ, ಸ್ಕಾಕಾರ ಇವುಗಳೇ ಆದಿಯಾಗಿರುವಂತಹ ಹೆಸರುಳ್ಳ ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಸ್ಕಾಂದ ಎಂಬುವು ಒಂದೊಂದು. ಈ ರೀತಿ 18 ಪುರಾಣಗಳು. 14,000 ಶ್ಲೋಕಗಳುಳ್ಳ ಮತ್ಸ್ಯ ಪುರಾಣವು ಮೊದಲನೆಯದು. 9,000 ಶ್ಲೋಕಗಳುಳ್ಳ ಮಹಾ ಅದ್ಭುತವಾದ ಮಾರ್ಕಂಡೇಯ ಪುರಾಣವು ಎರಡನೆಯದು. 14,500 ಶ್ಲೋಕಗಳುಳ್ಳ ಭವಿಷ್ಯತ್ ಪುರಾಣವು ಮೂರನೆಯದೆಂದು ತತ್ವವನ್ನು ತಿಳಿದ ಋಷಿಗಳು ಹೇಳುತ್ತಾರೆ. ಪುಣ್ಯಜನಕವಾದ 18,000 ಗ್ರಂಥವುಳ್ಳ ಭಾಗವತ ಪುರಾಣವು 4ನೆಯದು. 10,000 ಶ್ಲೋಕಗಳುಳ್ಳ ಬ್ರಹ್ಮ ಪುರಾಣವು 5ನೆಯದು. 12,100 ಗ್ರಂಥಗಳುಳ್ಳ ಬ್ರಹ್ಮಾಂಡ ಪುರಾಣವು 6ನೆಯದು. 18,000 ಗ್ರಂಥಗಳುಳ್ಳ ಬ್ರಹ್ಮ ವೈವರ್ತ ಪುರಾಣವು 7ನೆಯದು. 10,000 ಗ್ರಂಥಗಳುಳ್ಳ ವಾಮನ ಪುರಾಣವು 8ನೆಯದು. 24,600 ಗ್ರಂಥಗಳುಳ್ಳ ವಾಯು ಪುರಾಣವು 9ನೆಯದು. 23,000 ಗ್ರಂಥಗಳುಳ್ಳ ಅತಿ ಆಶ್ಚರ್ಯಕರವಾದಂತಹ ವಿಷ್ಣು ಪುರಾಣವು 10ನೆಯದು. 24,000 ಶ್ಲೋಕಗಳುಳ್ಳ ತುಂಬ ಆಶ್ಚರ್ಯಕರವಾದಂತಹ ವರಾಹ ಪುರಾಣವು 11ನೆಯದು. 14,000 ಗ್ರಂಥಗಳುಳ್ಳ ಅಗ್ನಿ ಪುರಾಣವು 12ನೆಯದು. 25,000 ಗ್ರಂಥಗಳುಳ್ಳ ಉತ್ತಮವಾದ ನಾರದ ಪುರಾಣವು 13ನೆಯದು. 55,000 ಗ್ರಂಥಗಳುಳ್ಳ ವಿಸ್ತಾರವಾದ ಪದ್ಮ ಪುರಾಣವು 14ನೆಯದು. 11,000 ಗ್ರಂಥಗಳುಳ್ಳ ಅತಿ ವಿಸ್ತಾರವಾದ ಲಿಂಗ ಪುರಾಣವು 15ನೆಯದು. ವಿಷ್ಣುವಿನಿಂದ ಗರುಡನಿಗೆ ಹೇಳಲ್ಪಟ್ಟ 19,000 ಶ್ಲೋಕಗಳುಳ್ಳ ಗರುಡ ಪುರಾಣವು 16ನೆಯದು. ಕೂರ್ಮರೂಪಿಯಾದ ವಿಷ್ಣುವಿನಿಂದ ಹೇಳಲ್ಪಟ್ಟ 17,000 ಶ್ಲೋಕಗಳುಳ್ಳ ಕೂರ್ಮ ಪುರಾಣವು 17ನೆಯದು. 81,000 ಗ್ರಂಥಗಳುಳ್ಳ ಪರಮಾಶ್ಚರ್ಯಕರವಾದಂತಹ ಸ್ಕಂದ ಅಥವಾ ಸ್ಕಾಂದ ಪುರಾಣವು 18ನೆಯದು. ಎಲೈ ದೋಷವಿಲ್ಲದ ಋಷಿಗಳಿರ, ಪುರಾಣಗಳ ಹೆಸರನ್ನು, ಅವುಗಳಲ್ಲಿರುವಂತಹ ಶ್ಲೋಕಗಳ ಸಂಖ್ಯೆಯನ್ನು ವಿಸ್ತಾರವಾಗಿ ನಿಮಗೆ ಹೇಳಿರುತ್ತೇನೆ. ಎಲೈ ಋಷಿ ಶ್ರೇಷ್ಠರೇ, ಈಗ ಉಪಪುರಾಣಗಳು ಯಾವುವು ಎಂಬುದನ್ನು ಹೇಳುತ್ತೇನೆ, ಕೇಳಿರಿ. ಸನತ್ ಕುಮಾರ ಪುರಾಣವು ಮೊದಲನೆಯದು. ಅನಂತರ ನಾರಸಿಂಹ ಪುರಾಣವು, ಅದರ ನಂತರ ಅನುಕ್ರಮವಾಗಿ ನಾರದೀಯ ಪುರಾಣ, ಶಿವಪುರಾಣ, ದುರ್ವಾಸ ಪುರಾಣ, ಕಪಿಲ ಪುರಾಣ, ಮನುಪುರಾಣ, ಉಶನ ಪುರಾಣ, ವರುಣ ಪುರಾಣ, ಕಾಳಿಕಾ ಪುರಾಣ, ಸಾಂಬ ಪುರಾಣ, ನಂದಿ ಪುರಾಣ, ಸೌರಪುರಾಣ, ಪರಾಶರರಿಂದ ಉಕ್ತವಾದ ಆದಿತ್ಯ ಪುರಾಣ, ಮಾಹೇಶ್ವರ ಪುರಾಣ, ಭಾಗವತ ಪುರಾಣ, ವಸಿಷ್ಠ ಪುರಾಣ ಇವುಗಳನ್ನು ಉಪಪುರಾಣಗಳೆಂಬುದಾಗಿ ಮಹಾತ್ಮರು ಹೇಳುತ್ತಾರೆ. ಸತ್ಯವತಿ ಪುತ್ರನಾದ ವ್ಯಾಸರು 18 ಪುರಾಣಗಳನ್ನು ರಚಿಸಿ ಅನಂತರದಲ್ಲಿ ಇವುಗಳ ಸಾರವನ್ನು ಸಂಗ್ರಹ ಮಾಡಿ ಮಹಾಭಾರತವನ್ನು ರಚಿಸಿದರು. ಇಲ್ಲಿ ವಿಶೇಷವೇನೆಂದರೆ, ಮಹಾಪುರಾಣಗಳಲ್ಲಿ ಭಾಗವತದ ಹೆಸರಿದೆ, ಉಪಪುರಾಣಗಳಲ್ಲಿಯೂ ಭಾಗವತದ ಹೆಸರಿದೆ. ಹೀಗಿರುವಲ್ಲಿ ದೇವಿ ಭಾಗವತವು ಉಪಪುರಾಣವೇ ಅಥವಾ ಮಹಾಪುರಾಣವೇ ಎಂದು ಸಂದೇಹ ಬರಬಹುದು. ಆದರೆ ದೇವಿ ಭಾಗವತವನ್ನು ಮಹಾಪುರಾಣವೆಂದೇ ಹೇಳಬೇಕು. ಉಪಪುರಾಣಗಳ ಗುಂಪಿನಲ್ಲಿರುವ ಭಾಗವತವು ವಿಷ್ಣು ಭಾಗವತವೆಂದು ತಿಳಿಯಬೇಕು. ಏಕೆಂದರೆ ವಿಷ್ಣು ಭಾಗವತದಲ್ಲಿ ಮಹಾಭಾರತವನ್ನು ರಚಿಸಿದ ವ್ಯಾಸ ಋಷಿಯು ಅದರಿಂದ ತೃಪ್ತನಾಗದೆ ವಿಷ್ಣು ಭಾಗವತವನ್ನು ರಚಿಸಿದನು ಎಂದು ವಿಷ್ಣು ಭಾಗವತದಿಂದಲೇ ಗೊತ್ತಾಗುತ್ತದೆ. ಆದ್ದರಿಂದ ವಿಷ್ಣು ಭಾಗವತವು ಮಹಾಭಾರತದ ನಂತರ ರಚಿತವಾದುದೆಂಬುದು ಸಿದ್ಧವಾಯಿತು. ಮಹಾಭಾರತವಾದರೂ 18 ಪುರಾಣಗಳನ್ನು ರಚಿಸಿದ ನಂತರದಲ್ಲಿ ರಚಿತವೆಂಬುದು ಈ ಶ್ಲೋಕದಿಂದಲೇ ಗೊತ್ತಾಗುತ್ತದೆ. ಆದ್ದರಿಂದ ಅಷ್ಟಾದಶ ಮಹಾಪುರಾಣ ಅಂತರ್ಗತವಾದುದು ದೇವಿ ಭಾಗವತವೇ ಎಂದು ಹೇಳಬೇಕಾಗಿದೆ.
ಎಲ್ಲ ಮನ್ವಂತರಗಳಲ್ಲಿಯೂ ಬರುವ ಎಲ್ಲ ದ್ವಾಪರ ಯುಗಗಳಲ್ಲಿಯೂ ಧರ್ಮಾರ್ಥಿಯಾದ ವ್ಯಾಸ ಮುನಿಯು ಯಥಾವಿಧಿಯಾಗಿ 18 ಪುರಾಣಗಳನ್ನು ಪ್ರಕಾಶಗೊಳಿಸುತ್ತಾನೆ. ಮನ್ವಂತರವೆಂದರೆ ಕೃತ, ತ್ರೇತ, ದ್ವಾಪರ, ಕಲಿ ಎಂಬ 4 ಯುಗಗಳು 71 ಸಲ ಮರಳಿದರೆ ಒಂದು ಮನ್ವಂತರ. ಇಂಥ ಮನ್ವಂತರಗಳು 14, ಮನುಗಳು 14 ಜನಗಳು ಇರುವುದರಿಂದ ಮನ್ವಂತರಗಳು 14. ಹೀಗೆ ಬರುವಂತಹ ಪ್ರತಿಯೊಂದು ಮನ್ವಂತರದಲ್ಲಿಯೂ ಮೊದಲನೇ ದ್ವಾಪರ ಯುಗದಲ್ಲಿ ವ್ಯಾಸ ಋಷಿಯು ಪುರಾಣಾದಿಗಳನ್ನು ಪ್ರಕಾಶಗೊಳಿಸುತ್ತಾನೆ. ಪ್ರತಿಯೊಂದು ದ್ವಾಪರ ಯುಗದಲ್ಲಿಯೂ ವ್ಯಾಸ ರೂಪನಾದ ವಿಷ್ಣುವೇ ಲೋಕಕ್ಕೆ ಹಿತವನ್ನು ಉಂಟು ಮಾಡುವ ಅಪೇಕ್ಷೆಯಿಂದ ಒಟ್ಟಿಗೆ ಒಂದೇ ಆಗಿದ್ದ ವೇದವನ್ನು ಅನೇಕ ವಿಭಾಗಗಳಾಗಿ ವಿಂಗಡಿಸುತ್ತಾನೆ. ಕಲಿಯುಗದಲ್ಲಿ ಬ್ರಾಹ್ಮಣರು ಅಲ್ಪ ಬುದ್ಧಿಯುಳ್ಳವರು, ಅಲ್ಪ ಆಯಸ್ಸುಳ್ಳವರು ಆಗಿ ಹುಟ್ಟುತ್ತಾರಾದ್ದರಿಂದ ಅವರಿಗೆ ಸಂಪೂರ್ಣವಾಗಿ ವೇದಾಧ್ಯಯನವನ್ನು ಅದರ ಅರ್ಥ ವಿಚಾರವನ್ನು ಮಾಡಿ ಸಂಪೂರ್ಣವಾಗಿ ವಿಷಯಗಳನ್ನು ತಿಳಿಯಲು ಸಾಧ್ಯವಿಲ್ಲವೆಂಬುದನ್ನು ತಿಳಿದು ವ್ಯಾಸ ಋಷಿಯು ಪ್ರತಿಯೊಂದು ದ್ವಾಪರ ಯುಗದಲ್ಲಿಯೂ ಅವತಾರ ಮಾಡಿ ಪುರಾಣಗಳನ್ನು ಜನಗಳ ತಿಳುವಳಿಕೆಗಾಗಿ ರಚಿಸುತ್ತಾನೆ. ಹೆಂಗಸರಿಗೂ ಶೂದ್ರರಿಗೂ ವೇದಾಧ್ಯಯನ ಮಾಡುವ ಅಧಿಕಾರವಿಲ್ಲವೆಂದು ಶಾಸ್ತ್ರದಲ್ಲಿ ಹೇಳಿರುವುದರಿಂದ ವಿಶೇಷವಾಗಿ ಅವರ ಉದ್ಧಾರಕ್ಕಾಗಿಯೇ ಪುರಾಣಗಳು ಬರೆಯಲ್ಪಟ್ಟವು. ಎಲೈ ಋಷಿ ಶ್ರೇಷ್ಠರೇ, 7ನೆಯದಾದ ವೈವಸ್ವತ ಮನ್ವಂತರದಲ್ಲಿ 28ನೆಯ ದ್ವಾಪರ ಯುಗದಲ್ಲಿ ಸತ್ಯವತಿಯ ಮಗನಾದ ಧರ್ಮವನ್ನ ತಿಳಿದವರಲ್ಲಿ ಉತ್ತಮನಾದ ನನ್ನ ಗುರುವಾದ ವ್ಯಾಸಮುನಿಯು ಅವತಾರ ಮಾಡುತ್ತಾನೆ. 21ನೆಯ ದ್ವಾಪರ ಯುಗದಲ್ಲಿ ದ್ರೋಣರ ಮಗನಾದ ಅಶ್ವತ್ಥಾಮನು ವ್ಯಾಸನಾಗುವನು. ಹೀಗೆ 27 ಜನ ವ್ಯಾಸರು ಕಳೆದು ಹೋಗಿದ್ದಾರೆ. ಅವರೆಲ್ಲರೂ ಪ್ರತಿಯುಗದಲ್ಲಿಯೂ ಪುರಾಣಗಳನ್ನು ಹೇಳಿದ್ದಾರೆ. ಪುಣ್ಯಶಾಲಿಯಾದ ಸೂತ ಋಷಿಯೇ, ಪೂರ್ವದಲ್ಲಿ ಕಳೆದು ಹೋದ ಪ್ರತಿಯೊಂದು ದ್ವಾಪರ ಯುಗದಲ್ಲಿಯೂ ಪುರಾಣಗಳನ್ನು ಹೇಳಿದ ವ್ಯಾಸರು ಯಾರು ಎಂಬುದನ್ನ ನಮಗೆ ಹೇಳು ಎಂಬುದಾಗಿ ಋಷಿಗಳು ಮುಂದೆ ಕೇಳುತ್ತಾರೆ. ಸೂತನು ಹೇಳ್ತಾನೆ, ಮೊದಲನೆಯ ದ್ವಾಪರ ಯುಗದಲ್ಲಿ ಚತುರ್ಮುಖ ಬ್ರಹ್ಮನು ತಾನೇ ವೇದಗಳನ್ನು ವಿಂಗಡಿಸಿದನು. 2ನೆಯ ದ್ವಾಪರ ಯುಗದಲ್ಲಿ ಪ್ರಜಾಪತಿಯು ವ್ಯಾಸನ ಕೆಲಸವನ್ನು ಅಂದರೆ ವೇದ ವಿಭಾಗವನ್ನ ಮಾಡುವವನಾದನು. 3ನೆಯ ದ್ವಾಪರ ಯುಗದಲ್ಲಿ ಉಷನಸನು, 4ನೆಯದರಲ್ಲಿ ಬೃಹಸ್ಪತಿಯು, 5ನೆಯದರಲ್ಲಿ ಸೂರ್ಯನು, 6ನೆಯದರಲ್ಲಿ ಮೃತ್ಯುವು, 7ನೆಯದರಲ್ಲಿ ಇಂದ್ರನು, 8ನೆಯ ಯುಗದಲ್ಲಿ ವಸಿಷ್ಠನು, 9ನೆಯ ಯುಗದಲ್ಲಿ ಸಾರಸ್ವತನು, 10ನೆಯ ಯುಗದಲ್ಲಿ ತ್ರಿಧಾಮ ಎಂಬುವನು, 11ನೆಯ ಯುಗದಲ್ಲಿ ತ್ರಿವೃಷ ಎಂಬುವವನು, ಅನಂತರ 12ನೆಯ ಯುಗದಲ್ಲಿ ಭಾರದ್ವಾಜನು, 13ನೆಯ ಯುಗದಲ್ಲಿ ಅಂತರಿಕ್ಷ ಎಂಬುವನು, 14ನೆಯ ಯುಗದಲ್ಲಿ ಧರ್ಮ ಎಂಬುವನು, 15ನೆಯ ಯುಗದಲ್ಲಿ ತ್ರಯ್ಯಾರುಣಿ ಎಂಬುವನು, 16ನೆಯದರಲ್ಲಿ ಧನಂಜಯನು, 17ನೆಯದರಲ್ಲಿ ಮೇಧಾತಿಥಿಯು, 18ನೆಯದರಲ್ಲಿ ವೃತಿ ಎಂಬುವನು, 19ನೆಯದರಲ್ಲಿ ಅತ್ರಿಯು, ಅನಂತರ 20ನೆಯದರಲ್ಲಿ ಗೌತಮನು, 21ನೆಯದರಲ್ಲಿ ಭಗವಂತನ ಸ್ವರೂಪನಾದ ಉತ್ತಮನೆಂಬುವನು, ಅನಂತರ ವೇನ ವಾಜಶ್ರವರು, ಸೋಮ ಆಮುಷಿಯಾಯಣರು, ತೃಣಬಿಂದುವು, ವ್ಯಾಸನು, ಭಾರ್ಗವನು, ಶಕ್ತಿ ಜಾತುರ್ಕರ್ಣಿಯರು, ಅನಂತರ ಕೃಷ್ಣದ್ವೈಪಾಯನನು. ಇವರುಗಳು ಅನುಕ್ರಮವಾಗಿ ಒಂದೊಂದು ಯುಗದಲ್ಲಿಯೂ ವೇದ ವಿಭಾಗ ಕಾರ್ಯವನ್ನ ಮಾಡಿರುವುದರಿಂದ ಈ 28 ಜನ ವ್ಯಾಸರನ್ನು ನಾನು ಕೇಳಿ ತಿಳಿದಿರುವ ಹಾಗೆ ಅವರ ಹೆಸರುಗಳನ್ನು ನಿಮಗೆ ಹೇಳಿರುತ್ತೇನೆ. ಅಲ್ಲದೆ ವ್ಯಾಸನಿಂದ ಹೇಳಲ್ಪಟ್ಟಿರುವಂತಹ ಭಾಗವತ ಪುರಾಣವು ನನ್ನಿಂದ ಕೇಳಲ್ಪಟ್ಟಿದೆ. ಆ ಭಾಗವತವು ಪುಣ್ಯವನ್ನ ಉಂಟು ಮಾಡುವಂತಹದ್ದು, ಸಮಸ್ತ ಪಾಪಗಳನ್ನ ನಾಶ ಮಾಡುವುದು, ಇಷ್ಟಾರ್ಥವನ್ನ ಕೊಡುವುದು, ಮೋಕ್ಷವನ್ನ ಮಾಡುವುದು, ವೇದ ಅರ್ಥದಿಂದ ಕೂಡಿರುವುದು, ಎಲ್ಲ ವೇದಗಳ ರಸಕ್ಕೆ ಮುಖ್ಯ ತಾತ್ಪರ್ಯಕ್ಕೆ ಆಶ್ರಯವಾದುದು, ಮೋಕ್ಷವನ್ನ ಅಪೇಕ್ಷಿಸುವವರಿಗೆ ಯಾವಾಗಲೂ ಪ್ರಿಯವಾದುದು. ವ್ಯಾಸ ಋಷಿಯು ಈ ಪುರಾಣವನ್ನು ರಚಿಸಿ ಇದು ಬಹಳ ಮಂಗಳಕರವಾದುದೆಂದು ತಿಳಿದು ಮಹಾತ್ಮನು ಅರಣ್ಯಲ್ಲಿ ಹುಟ್ಟಿದ್ದುದರಿಂದ ಅಯೋನಿಜನು ವೈರಾಗ್ಯ ನಿಧಿಯೂ ಆದ ತನ್ನ ಮಗನಾದ ಶುಕ ಮಹರ್ಷಿಗೆ ಉಪದೇಶ ಮಾಡಿದನು. ಇದರಿಂದ ಈ ಪುರಾಣವು ಅಯೋನಿಜನು ವೈರಾಗ್ಯ ನಿಧಿಯೂ ಆದ ಪುತ್ರನಿಗೆ ಉಪದೇಶ ಮಾಡಲ್ಪಟ್ಟದ್ದರಿಂದ ಬಹಳ ಉತ್ತಮವಾದ ಪುರಾಣವೆಂದು ಹೇಳ ಹಾಗಾಯಿತು. ಹೀಗೆ ವ್ಯಾಸ ಋಷಿಯು ತನ್ನ ಪುತ್ರನಿಗೆ ಉಪದೇಶ ಮಾಡುವ ಸಮಯದಲ್ಲಿ ನಾನು ದಯಾಳುವಾದ ಗುರುವಿನ ಅನುಗ್ರಹದಿಂದ ಯಥಾರ್ಥವಾಗಿ ಕೇಳಿ ಅದರಂತೆ ಗ್ರಹಣ ಮಾಡಿರುತ್ತೇನೆ. ಅಯೋನಿಜನು ಅದ್ಭುತ ಕುಶಲ ಬುದ್ಧಿಯುಳ್ಳವನು, ತನ್ನ ಪುತ್ರನೂ ಆದ ಶುಕನಿಂದ ಪ್ರಾರ್ಥಿಸಲ್ಪಟ್ಟು ವ್ಯಾಸಮುನಿಯು ಈ ಭಾಗವತ ಪುರಾಣದಲ್ಲಿ ಎಲ್ಲ ಪುರಾಣಗಳ ಗುಟ್ಟನ್ನು ಹೇಳಿರುತ್ತಾನೆ. ಆದುದರಿಂದ ಈ ಪುರಾಣವು ಮಹಾಮಹಿಮೆಯುಳ್ಳದು. ಎಲೈ ಸತ್ಪುರುಷರಲ್ಲಿ ಉತ್ತಮರಾದಂತಹ ಋಷಿಗಳಿರ ಆತ್ಮಗಾಧವಾದ ಸಂಸಾರ ಸಮುದ್ರದ ನೀರನ್ನು ದಾಟಲು ಇಚ್ಛಿಸುವಂತಹ ಶ್ರೀಮದ್ ಭಾಗವತವೆಂಬ ಕಲ್ಪವೃಕ್ಷದ ಹಣ್ಣಿನ ರಸವನ್ನ ಸವಿಯುವುದರಲ್ಲಿ ಪ್ರೀತಿಯುಳ್ಳ ಆ ಶುಕ ಮಹರ್ಷಿಯು ನಾನಾ ಬಗೆಯಾದ ಕಥೆಗಳಲ್ಲಿನ ರಸಗಳಿಗೆ ಆಶ್ರಯವಾದ ಆಶ್ಚರ್ಯಕರವಾದಂತಹ ಈ ಭಾಗವತವನ್ನ ಬಹಳ ಪ್ರೀತಿ ಆದರಗಳೊಡನೆ ತನ್ನ ಕಿವಿಯಿಂದ ಹೇಳಿದನು. ಈ ರೀತಿಯಾದ ಭಾಗವತವನ್ನ ಕೇಳಿ ಯಾರು ತಾನೇ ಈ ಭೂಮಿಯಲ್ಲಿ ಕಲಿ ದೋಷಗಳಿಂದ ಉಂಟಾಗುವ ತೊಂದರೆಯಿಂದ ಬಿಡುಗಡೆ ಹೊಂದಲಾರರು? ಎಲ್ಲರೂ ಕಲಿಯ ತೊಂದರೆಯಿಂದ ಬಿಡುಗಡೆ ಹೊಂದುತ್ತಾರೆಂದು ತಾತ್ಪರ್ಯವು. ಲೋಕದಲ್ಲಿ ಪಾಪಿಷ್ಠನೇ ಆಗಲಿ
ವೇದಗಳಲ್ಲಿ ಹೇಳಿರುವ ಧರ್ಮಗಳನ್ನು ಆಚರಿಸದಿರುವವನೇ ಆಗಲಿ, ತನ್ನ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸದಿರುವವನಾಗಲಿ, ದೇವಿಯ ನಾಮಗಳಿಂದ ಕೂಡಿರುವ ಈ ಸುಂದರವಾದ ದೇವಿ ಭಾಗವತವನ್ನು ಬೇರೆ ಯಾವ ನೆಪದಿಂದ ಕೇಳಿದರೂ ಅಂತಹ ಕೇಳಿರುವವನು ಇಹಲೋಕದಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸಿ ದೇಹಾವಸಾನದಲ್ಲಿ ಯೋಗಿಗಳಿಂದ ಯೋಗ್ಯವಾದ ಉತ್ತಮವಾದ ನಿತ್ಯವಾದ ಸದ್ಗತಿಯನ್ನು ಹೊಂದುತ್ತಾನೆ. ಯಾವ ದೇವಿಯು ಸತ್ವ ರಜಸ್ ತಮಸ್ಗಳೆಂಬ ಗುಣಗಳಿಂದ ಬಿಡಲ್ಪಟ್ಟಿರುವವಳಾಗಿರುತ್ತಾಳೆಯೋ, ಯಾವ ದೇವಿಯು ಜ್ಞಾನವೇ ಸ್ವರೂಪವಾಗಿ ಉಳ್ಳವಳು, ಸತ್ಪುರುಷರಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದಾಳೋ, ಏಕಾಗ್ರವಾದಂತಹ ಸಮಾಧಿಯಿಂದ ಮಾತ್ರ ಹೊಂದುವುದಕ್ಕೆ ಸಾಧ್ಯವಾದವಳು, ಹರಿಹರಾದಿಗಳಿಂದಲೂ ಇಂತಹ ಸಮಾಧಿ ಇಲ್ಲದೆ ಹೊಂದಲು ಅಸಾಧ್ಯವಾಗಿದ್ದಾಳೆಯೋ ಅಂಥ ದೇವಿಯು ಈ ದೇವಿ ಭಾಗವತವನ್ನು ಯಾವಾಗಲೂ ಕೇಳುವವರ ಹೃದಯದಲ್ಲಿ ವಾಸ ಮಾಡುತ್ತಾಳೆ. ಸಂಸಾರವೆಂಬ ಸಮುದ್ರದ ಜಲವನ್ನು ದಾಟುವುದಕ್ಕೆ ಹಡಗಿನಂತಿರುವ ಪಟುವಾದ ಎಲ್ಲ ಅವಯವಗಳಿಂದ ಕೂಡಿದ ಈ ಮನುಷ್ಯ ದೇಹವೆಂಬ ತೆಪ್ಪವನ್ನು ಪಡೆದು ಈ ಪುರಾಣವನ್ನು ಹೇಳುವವರನ್ನೂ ಹೊಂದಿದಾಗ್ಯೂ ಐಹಿಕ ಮುಷ್ಮಿಕ ಸುಖಗಳನ್ನು ಕೊಡುವ ಈ ಪುರಾಣವನ್ನು ಯಾವನು ಕೇಳುವುದಿಲ್ಲವೋ ಅಂಥವನು ಮೂಢನು ಮತ್ತು ದೈವದಿಂದ ಮೋಸಗೊಳಿಸಲ್ಪಟ್ಟವನು, ಅಂದರೆ ಅದೃಷ್ಟಹೀನನು ಎಂದು ತಿಳಿಯಬೇಕು. ವಿವೇಚಿಸಿ ತಿಳಿಯಲು ಶಕ್ತಿಯುಳ್ಳ ಈ ಮನುಷ್ಯ ಜನ್ಮದಲ್ಲಿ ಕೇಳಲು ಸಮರ್ಥವಾದಂತಹ ಶ್ರೋತ್ರೇಂದ್ರಿಯವನ್ನು ಹೊಂದಿ ಯಾವಾಗಲೂ ಯಾವನು ಮತ್ತೊಬ್ಬರ ದೂಷಣಾದಿಗಳನ್ನು ಕೇಳುತ್ತಾನೋ, ಎಲ್ಲ ಮನಸ್ಸಿನ ಬಯಕೆಗಳನ್ನು ಸಲ್ಲಿಸುವ ಆನಂದರೂಪನಾದ ಆತ್ಮನ ಸ್ವರೂಪವನ್ನು ತಿಳಿಸುವ ಭಂಡಾರದ ನಿಧಿಯಂತಿರುವ ಪರಿಶುದ್ಧವಾದ ಈ ಪುರಾಣವನ್ನು ಯಾವನು ಕೇಳುವುದಿಲ್ಲವೋ ಅಂಥವನು ದಡ್ಡನು, ನಷ್ಟವಾದವನು ಹೇಗಾಗುವುದಿಲ್ಲ. ಅಂದರೆ ಯಾವನು ಇದನ್ನು ಕೇಳುವುದಿಲ್ಲವೋ ಅವನು ಕೇವಲ ದಡ್ಡನೂ ಹೌದು, ಸೌಕರ್ಯಗಳೆಲ್ಲವೂ ಇದ್ದರೂ ಪ್ರಯೋಜನವನ್ನು ಪಡೆಯದಿರುವುದರಿಂದ ಎಲ್ಲ ವಿಧವಾದ ನಷ್ಟವನ್ನು ಹೊಂದಿದವನೂ ಹೌದು ಎಂದು ಇದರ ತಾತ್ಪರ್ಯ. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.